ಇಲ್ಲಿ ಇವತ್ತಿರ್ತಕ್ಕಂಥದ್ದು ನಮ್ಮ ಮುಂದೆ ಎರಡು ವಿಚಾರ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನರೇಗಾ ಆ ಒಂದು ಕಾರ್ಯಕ್ರಮ ಇತ್ತಲ್ಲ, ಉದ್ಯೋಗ ಕೊಡುವಂಥದ್ದು, ಅದರಿಂದ ತೆಗೆದಿದ್ದಾರೆ. ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ಶ್ರೀರಾಮನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅಥವಾ ಶ್ರೀರಾಮನ ಹೆಸರಲ್ಲಿ ಇನ್ನೂ ದೊಡ್ಡ ಬೇರೆ ಕಾರ್ಯಕ್ರಮ, ಇನ್ನೂ ದೊಡ್ಡ ಕಾರ್ಯಕ್ರಮ ಕೂಡ ಕೊಡ್ಬೋದಿತ್ತು. ಯಾರೇನು ಅಡ್ಡಿ ಏನೇ ಇಲ್ಲ. ಈಗ ವಾಜಪೇಯಿ ಅವರ ಹೆಸರಲ್ಲಿ, ಇನ್ನೂ ಬೇರೆ ವಿಪಕ್ಷಗಳ ನಾಯಕರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಅದನ್ನೇನು ಯಾರೇನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ಇವರ ದುರುಳತನ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವರೇ RSS ಗೋಡ್ಸೆ ಅಲ್ವಾ. ಅದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 6 ಸಲ ಪ್ರಯತ್ನ ಮಾಡಿದರು. 1935 ಕೂಡ ಪ್ರಯತ್ನ ಮಾಡಿದರು. ಕೊನೆಯಲ್ಲಿ ಯಶಸ್ವಿನೂ ಆದರು. ಅದರಲ್ಲಿ ಒಬ್ಬರು ಮಹಾನ್ ನಾಯಕರು ಅಂತ ಹೇಳ್ಕೊಳ್ತಾರೆ, ಅವರು ಕ್ಲೀನ್ ಚೀಟ್ ಕೊಟ್ಟು ಆಚೆ ಬಂದರು, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ಈ ರೀತಿ ಹೆಸರು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ತೀರಾ ತಪ್ಪು. ಶ್ರೀರಾಮನ ಹೆಸರಲ್ಲಿ ಇನ್ಯಾವುದೋ ಜಿ ರಾಮ್ಜಿ ಅಂತ ನನಗೆ ಗೊತ್ತಿಲ್ಲ, ಶ್ರೀರಾಮ ಹೆಸರು ಏನೇ ಅಂತ ಗೊತ್ತಿಲ್ಲ. ಆದರೆ ಇನ್ನೂ ದೊಡ್ಡ ಕಾರ್ಯಕ್ರಮ ಕೊಡ್ಬೋದಿತ್ತು. ಯಾರೇನು ಬೇಡ ಅಂತಿರಲಿಲ್ಲ. ಮಹಾತ್ಮ ಗಾಂಧಿ ಹೆಸರನ್ನು ತಂದಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದರಲ್ಲಿ ಪ್ರಮುಖ ಪಾತ್ರ. ಸ್ವಾತಂತ್ರ್ಯ ಹೋರಾಟ ಭಾಳ ಹಿಂದೆ ಪ್ರಾರಂಭ ಆಗಿತ್ತು. ಅದೇ ಅವರು ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ನಾಯಕತ್ವವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧಿ ಅಂದರೆ ಅವರಿಗೆ ಅಲರ್ಜಿ, BJP ಅವರಿಗೆ, RSSನವ್ರಿಗೆ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ. ಅದರಿಂದ ಉದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ. ಇಲ್ಲಿ ಇವತ್ತಿರ್ತಕ್ಕಂಥದ್ದು ನಮ್ಮ ಮುಂದೆ ಎರಡು ವಿಚಾರ. ಒಂದು, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ನರೇಗಾ ಆ ಒಂದು ಕಾರ್ಯಕ್ರಮ ಇತ್ತಲ್ಲ, ಉದ್ಯೋಗ ಕೊಡುವಂಥದ್ದು, ಅದರಿಂದ ತೆಗೆದಿದ್ದಾರೆ. ಜಿ ರಾಮ್ಜಿ ಅಂತ ಇಟ್ಟಿದ್ದಾರೆ. ಶ್ರೀರಾಮನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅಥವಾ ಶ್ರೀರಾಮನ ಹೆಸರಲ್ಲಿ ಇನ್ನೂ ದೊಡ್ಡ ಬೇರೆ ಕಾರ್ಯಕ್ರಮ, ಇನ್ನೂ ದೊಡ್ಡ ಕಾರ್ಯಕ್ರಮ ಕೂಡ ಕೊಡ್ಬೋದಿತ್ತು. ಯಾರೇನು ಅಡ್ಡಿ ಏನೇ ಇಲ್ಲ. ಈಗ ವಾಜಪೇಯಿ ಅವರ ಹೆಸರಲ್ಲಿ, ಇನ್ನೂ ಬೇರೆ ವಿಪಕ್ಷಗಳ ನಾಯಕರ ಹೆಸರಲ್ಲಿ ಅನೇಕ ಕಾರ್ಯಕ್ರಮಗಳಿದೆ. ಅದನ್ನೇನು ಯಾರೇನು ಬೇಡ ಅಂತ ಹೇಳ್ತಿಲ್ಲ. ಆದರೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ಇವರ ದುರುಳತನ ಅಂತ ಹೇಳ್ಬೋದು. ಇದಕ್ಕೆ ಸಾಕ್ಷಿ. ಯಾಕಂದರೆ ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದವರೇ RSS ಗೋಡ್ಸೆ ಅಲ್ವಾ. ಅದು ಒಂದು ಸಲ ಅಲ್ಲ, ಎರಡು ಸಲ ಅಲ್ಲ, 6 ಸಲ ಪ್ರಯತ್ನ ಮಾಡಿದರು. 1935 ಕೂಡ ಪ್ರಯತ್ನ ಮಾಡಿದರು. ಕೊನೆಯಲ್ಲಿ ಯಶಸ್ವಿನೂ ಆದರು. ಅದರಲ್ಲಿ ಒಬ್ಬರು ಮಹಾನ್ ನಾಯಕರು ಅಂತ ಹೇಳ್ಕೊಳ್ತಾರೆ, ಅವರು ಕ್ಲೀನ್ ಚೀಟ್ ಕೊಟ್ಟು ಆಚೆ ಬಂದರು, ಆ ಪ್ರಶ್ನೆ ಬೇರೆ. ಆದರೆ ಇವತ್ತು ಈ ರೀತಿ ಹೆಸರು ಬದಲಾವಣೆಯನ್ನು ಮಾಡಿರ್ತಕ್ಕಂಥದ್ದು ತೀರಾ ತಪ್ಪು. ಶ್ರೀರಾಮನ ಹೆಸರಲ್ಲಿ ಇನ್ಯಾವುದೋ ಜಿ ರಾಮ್ಜಿ ಅಂತ ನನಗೆ ಗೊತ್ತಿಲ್ಲ, ಶ್ರೀರಾಮ ಹೆಸರು ಏನೇ ಅಂತ ಗೊತ್ತಿಲ್ಲ. ಆದರೆ ಇನ್ನೂ ದೊಡ್ಡ ಕಾರ್ಯಕ್ರಮ ಕೊಡ್ಬೋದಿತ್ತು. ಯಾರೇನು ಬೇಡ ಅಂತಿರಲಿಲ್ಲ. ಮಹಾತ್ಮ ಗಾಂಧಿ ಹೆಸರನ್ನು ತಂದಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದರಲ್ಲಿ ಪ್ರಮುಖ ಪಾತ್ರ. ಸ್ವಾತಂತ್ರ್ಯ ಹೋರಾಟ ಭಾಳ ಹಿಂದೆ ಪ್ರಾರಂಭ ಆಗಿತ್ತು. ಅದೇ ಅವರು ಮಹಾತ್ಮ ಗಾಂಧೀಜಿಯವರು ಬಂದ ಮೇಲೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮ, ಎಲ್ಲ ಭಾಷೆ, ಎಲ್ಲ ಪ್ರದೇಶಗಳನ್ನು ಒಗ್ಗೂಡಿಸಿ ಒಂದು ನಾಯಕತ್ವವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಮಹಾತ್ಮ ಗಾಂಧಿ ಅಂದರೆ ಅವರಿಗೆ ಅಲರ್ಜಿ, BJP ಅವರಿಗೆ, RSSನವ್ರಿಗೆ, ವಿಶ್ವ ಹಿಂದೂ ಪರಿಷತ್ನವ್ರಿಗೆ. ಅದರಿಂದ ಉದ್ದೇಶಪೂರ್ವಕವಾಗಿ ತೆಗೆದಿದ್ದಾರೆ.